ರಾಜ್ಯ ರಾಜಕಾರಣದ ಸುದ್ದಿಗಳ ಕಡೆ ಗಮನ ಕೊಡ್ತಾ ಹೋಗೋಣ. ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲಿ ಅಸಮಾಧಾನ ಅನ್ನೋದು ಮುಗಿಯುವ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಖಾತೆ ಹಂಚಿಕೆ ಆಗದೆ ಇರೋದು ಒಂದು ಕಡೆಯಲ್ಲಿ, ಸಚಿವ ಸ್ಥಾನ ಸಿಗದೆ ಇರೋದು ಒಂದು ಕಡೆಯಲ್ಲಿ, ಇದೆಲ್ಲವೂ ಕೂಡ ಒಟ್ಟಾರೆ ಕಾಂಗ್ರೆಸ್ ಪಾಳ್ಯದ ಒಳಗಿನ ತಳಮಳವನ್ನ ಮತ್ತೆ ಮುಂದುವರಿಯುವಂತೆ ಮಾಡ್ತಾ ಇದೆ. ಅದರಲ್ಲೂ ಸಚಿವ ಸ್ಥಾನ ಸಿಗದ ಹಿರಿಯ ಶಾಸಕರು ಇನ್ನೂ ಕೂಡ ತಮ್ಮ ಅಸಮಾಧಾನವನ್ನ ಬಹಿರಂಗವಾಗಿ ಪ್ರದರ್ಶನ ಮಾಡೋದನ್ನ ನಿಲ್ಲಿಸಿಲ್ಲ. ಹಿರಿಯರ ಬಂಡಾಯ ಶಮನವೇ ಇದೀಗ ಸದ್ಯಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಅತಿ ದೊಡ್ಡ ಟಾಸ್ಕ್ ಆಗ್ಬಿಟ್ಟಿದೆ. ಅತೃಪ್ತಿ ಶಮನ ವಿಚಾರದಲ್ಲಿ ಸಿದ್ದರಾಮಯ್ಯನವರಿಂದ ಕೂಡ ಸಹಕಾರ ಸಿಗ್ತಾ ಇಲ್ಲ. ಒಂದರ್ಥದಲ್ಲಿ ಕಂಪ್ಲೀಟ್ ಮೌನ ಕ್ಷರಣದಂತಿದೆ ಸಿದ್ದರಾಮಯ್ಯನವರ ನಡೆ. ಹೀಗಾಗಿ ಮಂತ್ರಿಗಿರಿ ಸಿಗದೆ ಕೆರಳಿರುವ ಹಿರಿಯ ಶಾಸಕರನ್ನ ಸಮಾಧಾನ ಪಡಿಸುವಲ್ಲೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇದೀಗ ನಿರತರಾಗಿದ್ದಾರೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಪರಿಸ್ಥಿತಿ ಹಾಗಾದ್ರೆ ಬಿಗಡಾಯಿಸ್ತಾ ಇದೆಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಅನೇಕ ಹಿರಿಯ ಶಾಸಕರ ಅಸಮಾಧಾನದ ಬಹಿರಂಗ ಹೇಳಿಕೆಗಳು. ಮತ್ತೊಂದು ಕಡೆ ಪ್ರಮಾಣ ವಚನ ಸ್ವೀಕರಿಸಿ ವಾರ ಕಳೀತಾ ಬಂದಿದೆ. ಆದರೂ ಕೂಡ ಖಾತೆ ಭಾಗ್ಯ ಲಭ್ಯವಾಗಿಲ್ಲ. ಅಸಮಾಧಾನಿತರ ಕಿಚ್ಚು ಶಮನವಾಗದ ಹೊರತು ಖಾತೆ ಹಂಚಿಕೆ ಇಲ್ಲ ಅನ್ನೋ ಮಾತು ಕೂಡ ಕಾಂಗ್ರೆಸ್ ಪಾಳ್ಯದ ಒಳಗೆ ಕೇಳೋಕ್ ಸಿಗ್ತಾ ಇದೆ. ಬಹುತೇಕ ಹಿರಿಯ ಶಾಸಕರು ವೈಲೆಂಟ್ ಆಗಿದ್ದಾರೆ, ಕೆಲವರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಎರಡೂ ಡೇಂಜರ್. ಹಿರಿಯರ ಅಸಮಾಧಾನ ನಿವಾರಣೆ ಆಗೋವರೆಗೂ ಖಾತೆ ಹಂಚಿಕೆ ಮಾಡೋದಿಲ್ಲ ಅನ್ನೋ ನಿರ್ಧಾರಕ್ಕೆ ಪಕ್ಷ ಬಂದಂತೆ ಕಾಣ್ತಾ ಇದೆ. ಇನ್ನು ಈ ಪರಿಸ್ಥಿತಿಯಲ್ಲಿ ನೆರವಾಗಬೇಕಾಗಿದ್ದ ಸಿದ್ದರಾಮಯ್ಯನವರು ಕೂಡ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಆಪ್ತರಿಗೆ ಅವಕಾಶ ಸಿಗದೇ ಇದ್ದದಕ್ಕೆ ಖುದ್ದು ಸಿದ್ದರಾಮಯ್ಯ ಕೂಡ ಗರಂ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದೆಲ್ಲದರ ನಡುವೆ ಡಿಕೆ ಶಿವಕುಮಾರ್ ಅವರು ಈಗಿರೋ ಪ್ರಾಬ್ಲಮ್ಗಳೇ ಸಾಕು, ಖಾತೆ ಹಂಚಿಕೆ ಮಾಡಿ ಅದರಲ್ಲಿ ಒಂದಷ್ಟು ಜನ ಅಸಮಾಧಾನಗೊಂಡು ಅವ್ರು ರಾಜೀನಾಮೆ ಕೊಡ್ತೀವಿ ಅಂತ ಮುಂದಾಗಿ ಮತ್ತೊಂದು ಸಮಸ್ಯೆಗೆ ಈಗಲೇ ಕೈ ಹಾಕೋದು ಬೇಡ ಅನ್ನೋ ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ. ಎಲ್ಲಿವರೆಗೂ ಈಗ ಅಸಮಾಧಾನಗೊಂಡಿರುವ ಶಾಸಕರ ಪೈಕಿ ಒಂದಷ್ಟು ಮಂದಿ, ಅಟ್ಲೀಸ್ಟ್ ಬಹುತೇಕರು ಸಮಾಧಾನಗೊಳ್ಳುವ ತನಕ ಖಾತೆ ಹಂಚಿಕೆಯ ತಲೆಬಿಸಿ ಕೈ ಹಾಕೋದು ಬೇಡ ಅನ್ನುವಂತಿದೆ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರ ನಿಲುವು, ನಡೆ.